ಬೆಂಗಳೂರಿನಲ್ಲಿ ಟ್ರಾಫಿಕ್ ರೂಲ್ಸ್ ಜನರಿಗೆ ಲೆಕ್ಕಕ್ಕೆ ಇಲ್ವಾ ಅನ್ನೋ ಪ್ರಶ್ನೆ ಇದೆ. ಪದೇ ಪದೇ ಟ್ರಾಫಿಕ್ ರೂಲ್ಸ್ಗಳ ಉಲ್ಲಂಘನೆ ಆಗ್ತಾ ಇದೆ. ಬೆಂಗಳೂರಿನ ಜನ ತಮಗೆ ಸಿಕ್ಕಿರುವಂತಹ ಈ ಟ್ರಾಫಿಕ್ ರೂಲ್ಸ್ನ ವಿಚಾರದಲ್ಲಿ ಅವರಿಗೆ ಪೊಲೀಸರು ಹಿಡಿಯಲ್ಲ ಅನ್ನುವಂತಹ ವಿಚಾರ ಇದೆಯಲ್ಲ, ಅದನ್ನು ಸ್ವೇಚ್ಛಾಚಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಬ್ರಲ್ಲ ಇಬ್ರಲ್ಲ ಒಂದೇ ಬೈಕ್ನಲ್ಲಿ ಟ್ರಿಪಲ್ ರೈಡಿಂಗ್ನೆಲ್ಲ ಆರಾಮ್ಸೆ ಮಾಡ್ಕೊಂಡು ಬಿಂದಾಸಾಗಿ ಮಾಡ್ತಾ ಇದ್ದಾರೆ. ಹೆಲ್ಮೆಟ್ ಧರಿಸ್ತಾ ಇಲ್ಲ. ಸೇಫ್ಟಿ ವಿಚಾರ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಒಂದು ಬೈಕ್ನಲ್ಲಿ ಇಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು, ಅವ್ರ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮಗೆ ನಾವು ವಿಜುವಲ್ಸನ್ನ ಕೂಡ ತೋರಿಸ್ತಾ ಇದ್ವಿ, ಫೋಟೋಸ್ ತೋರಿಸ್ತಾ ಇದೀವಿ ನೋಡಿ. ಒಂದೇ ಒಂದು ಗಾಡಿಯಲ್ಲಿ ಹೆಂಗೆ 3 ಜನ ಕೂತ್ಕೊಂಡು, ಒಬ್ಬರಂತೂ ಹೆಲ್ಮೆಟ್ ಹಾಕಿದ್ದಾರೆ. ಆ ಹೆಲ್ಮೆಟನ್ನು ಯಾಕೆ ಹಾಕಿದ್ರು ಅನ್ನೋದು ಪ್ರಶ್ನೆ ಬರುತ್ತೆ. ಏನು ಸೇಫ್ಟಿ ಅದು? ಒಂದು ಬೈಕಲ್ಲಿ ಇಷ್ಟು ಜನ ಕೂತ್ಕೊಂಡು ಹೋಗೋದಕ್ಕೆ ಏನು ಅವಕಾಶ? 4 ಜನ ಒಂದು ಬೈಕ್ನಲ್ಲಿ ಕೂತ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭ ಇದು. ಹಿಂದೆ ಇದ್ದವ್ರು ಫೋಟೋ ತೆಗೆದಿದ್ದಾರೆ. ಅವರೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ, ರೂಲ್ಸ್ ಅನ್ನೋದು ಇಲ್ವಾ? ಈ ಊರಿನಲ್ಲಿ ರೂಲ್ಸ್ ಅನ್ನೋದು ಫಾಲೋ ಆಗ್ತಾ ಇಲ್ಲ, ಯಾಕೆ? ಇದನ್ನು ನೋಡುವಂತಹ ಕೆಲಸ ಯಾರ್ದು?